ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಂಬಾ ದಿನ ಆದ್ಮೇಲೆ ನಿಮ್ ದರ್ಶನ ಭಾಗ್ಯ ಸಿಕ್ತು ಆಚಾರ್ಯರೇ. ನಾನ್ ದರ್ಶನ ಕೊಡೋದು ಅಂದ್ರೆ ಏನಮ್ಮ? ದೇವರ ದರ್ಶನ ಮಾಡೋದಕ್ಕೆ ಕಾಯ್ತಾ ಇರೋ ನಾನು. ತುಂಬಾ ವಯಸ್ಸಾಗಿದೆ, ಬರಲ್ಲಮ್ಮ ಅಂದ್ರೂ ಸರಿ. ನೀವು ಬರ್ದೇ ಇದ್ರೆ ಹೇಗೆ ಅಂತ ದಕ್ಷಿಣೆ ತಾಂಬೂಲ ಕಳಿಸಿ ನನ್ನನ್ನು ಬರೋ ಹಾಗೆ ಮಾಡಿದ್ರು. ಯಾರು? ಇನ್ಯಾರು ರೀ? ನನ್ನ ತಂಗಿ ನೈನಿ. ನೈನಿ ನನಗೂ ಹೇಳಿಲ್ಲ. ಆಚಾರ್ಯ ಬಂದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತಲ್ಲ ಅಂತ ಸುಮ್ಮನೆ ತೇಜ್ಮನ್ರೆ. ಏನ್ ವಿಷಯ? ನನ್ನ ತಂಗಿ ಕೂಡ ಬರ್ಬೇಕಲ್ವಾ ಅತ್ತೆ? ಯಾವ ಮುಖ ಇಟ್ಕೊಂಡು ಬರ್ತಾಳೆ? ರಾತ್ರಿ ಎಲ್ಲ ಹತ್ತು ಯಾವಾಗ ಮಲ್ಕೊಂಡ್ಲೋ ಏನೋ. ಇನ್ನೂ ಎದ್ದಿಲ್ವಾ ವಿಕ್ರಾಂತ? ಇದ್ದಿದ್ದಳು ಮಾವ. ಕರಿ ಮತ್ತೆ. ನಾನು ಕರಿಯಲ್ಲ, ನನ್ನ ಜೊತೆ ಜಗಳ ಮಾಡ್ತಾಳೆ ಅವಳು. ನಾನು ಕರಿತೀನಿ ಇರ್ರಿ. ಸುಮನಾ, ಎಲ್ಲಿದ್ಯಾ? ಬೇಗ ಬಾ. ಸುಮನಾ ಬರ್ತಾಳೆ ಅಂತ್ಯ? ಬರ್ದೆ ಎಲ್ ಸಾಯ್ತಾಳೆ? ಅಲ್ಲೋಡಿ ಬರ್ತಿದ್ದಾಳೆ. ಸುಮನನ್ ಕರೀರಿ. ಬಂದಿದ್ದಾಳಲ್ಲ. ಏನು? ಇವಳು ಸುಮನಾನಾ? ನಿನ್ ಕಣ್ಣಿಗೆ ಕನ್ನಡಕ ಹಾಕ, ಎದ್ರಿಗಿದ್ರು ಕಾಣಿಸಲ್ವಾ? ನಂಬಕ್ಕೆ ಆಗ್ತಿಲ್ಲ ಆಂಟಿ. ಒಂದಿಂದಲೇ ಎಷ್ಟು ಬದಲಾಗ್ಬಿಟ್ಟಿದ್ದಾಳೆ ನೋಡಿ. ಈ ಬದಲಾವಣೆ ಮೊದಲೇ ಬಂದಿದ್ರೆ ಚೆನ್ನಾಗಿರೋದು. ಸುಮನ ಬಂದ್ಲಲ್ಲ ನಯನಿ, ಲಾಯರ್ ಸಾಹೇಬ್ರನ್ನ ಯಾಕೆ ಕರೆಸ್ದೆ ಹೇಳು. ನಾನು ಹೇಳಿದ್ರೆ ನಿಮಗೆ ಕೋಪ ಬರ್ಬೋದು ಅತ್ತೆ. ಆಚಾರ್ಯ ನೀವೇ ಹೇಳಿ. ನೇರವಾಗಿ ಎಲ್ಲ ಹೇಳ್ತೀನಿ. ಮೂರು ಸೊಸೆಯರಿಗೂ ಮಕ್ಕಳಾಗಿದ್ದ ಕಾರಣಕ್ಕೆ ಬದ್ರಿನಾಥ್ ಅವ್ರು ಬರೆದಿರೋ ವಿಲ್ಲಿನ ಪ್ರಕಾರ ಆಸ್ತಿ 3 ಭಾಗ ಆಯಿತು. ಆದರೆ ರೂಲ್ಸ್ ಅಂಡ್ ಕಂಡೀಷನ್ ಪ್ರಕಾರ ಮಗು ಇರೋ ತಾಯಿಗೆ ಆಸ್ತಿ ಸೇರಬೇಕು ಅಂತಿದೆ. ಗಾನವಿ ನಯನಿ ಮಗಳು ಅಂತ ನಿರ್ಧಾರ ಆಗಿದ್ದ ಕಾರಣಕ್ಕೆ ಸುಮನ ಹೆಸರಲ್ಲಿರೋ ಆಸ್ತಿ ನಯನಿ ಕಷ್ಟಾರ್ಜಿತ ಆಗಿರೋದ್ರಿಂದ ವಾಪಸ್ ಅವಳಿಗೆ ಸೇರುತ್ತೆ. ನೋಡಕ್ ಸಾಮಾನ್ಯವಾಗಿದ್ರು ಒಳ್ಳೆ ಪಾಯಿಂಟ್ ಹಾಕಿದ್ದೀರಲ್ಲ ಆಚಾರ್ಯರೇ. ನಾನು ನಿಮಿತ್ತ ಮಾತ್ರ ಅಮ್ಮ. ವಿಲ್ಲಲ್ಲಿ ಬರೆದಿರೋ ಷರತ್ತುಗಳನ್ನೇ ನಾನು ಹೇಳ್ತಿರೋದು. ಬೇಕಾದರೆ ಇದನ್ನ ನೀವು ನೋಡ್ಬೋದು. ಅನ್ಯಾಯ ಇದು.
ಮಗು ಆದ್ರೆ ಆಸ್ತಿ ಸಿಗತ್ತೆ ಅಂತಂದಿದ್ರು. ಆಯ್ತು, ಸಿಕ್ತು. ಮಗುನ್ ಹೆತ್ತೆ ಇಲ್ಲ ಅಂತಿಲ್ಲ, ಆದ್ರೆ ಕೇಳಿಸ್ಕೊಂಡ್ಯಲ್ಲ, ಹೆರಿಗೆಯಲ್ಲಿ ಮಗು ಹೋಯ್ತು. ಹೋದ್ರೆ ಹೋಗ್ಲಿ, ನನಗ್ ಡೆಲಿವರಿ ಅಂತೂ ಆಯ್ತಾ ಇಲ್ವೋ? ಅಯ್ಯೋ, ನಿನ್ ಬುದ್ಧಿನ್ ತಗೊಂಡ್ ಹೋಗಿ ತಿಪ್ಪೆಗೆ ಹಾಕ. ಇಷ್ಟೆಲ್ಲ ಆದ್ರೂ ನಿನಗ್ ಸ್ವಲ್ಪನೂ ಕೂಡ ಬುದ್ಧಿ ಇಲ್ವೇನೆ? ನಾನ್ ನಮ್ಮ ಅಕ್ಕನ ಹತ್ರ ಮಾತಾಡಿದ್ರೆ ನೀವ್ಯಾಕೆ ಮಧ್ಯದಲ್ಲಿ ತಲೆ ಹಾಕ್ತೀರಾ? ಅತ್ತೆ, ಅವಳು ಏನ್ ಹೇಳ್ಬೇಕು ಅಂತಿದ್ದಾಳೋ ಮೊದಲು ಹೇಳಕ್ ಬಿಡಿ. ಬಾಬಾ, ನಂಗ್ ಹೆರಿಗೆ ಆಯ್ತು, ಆಸ್ತಿ ಸಿಕ್ತು, ಇದು ಲೆಕ್ಕ. 50 ಕೋಟಿನ ಮತ್ತೆ ನಮ್ಮ ಅಕ್ಕನ್ ಕೊಡ್ಬೇಕು ಅಂತಿದಿರಲ್ಲ, ಇದ್ಯಾವ ರೂಲು? ವಿಲ್ ಪೇಪರಲ್ಲಿರೋ ರೂಲೇ. ಆಚಾರ್ಯರೇ, ಹೆರಿಗೆ ಸಮಯದಲ್ಲಿ ಮಗು ಪ್ರಾಣ ಹೋಯ್ತು. ನನ್ ಮಗ ವಿಕ್ರಾಂತ್ ಗಾನವಿನ ಎತ್ಕೊಂಡ್ ಬಂದು ಸುಮನನ್ ಕೊಟ್ಟ. ಇಷ್ಟು ದಿನ ಮಗು ಸುಮನನ್ ಹತ್ರ ಇತ್ತು. ನಿನ್ನೆ DNA ರಿಪೋರ್ಟ್ ನೋಡಿದ ತಕ್ಷಣ ಇವತ್ತು ನೀವ್ ಬಂದು ಆಸ್ತಿನ ವಾಪಸ್ ಕೊಡು ಅಂದ್ರೆ ಹೇಗೆ? ಮಗುನ್ ಕೊಟ್ಟಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ಅಮ್ಮ, ನೀವೇನೋ ಸುಲಭವಾಗಿ ಹೇಳ್ಬಿಟ್ರಿ, ಆದ್ರೆ ಮಗುನ್ ಕೊಡೋದು ಅಷ್ಟು ಸುಲಭ ಅಲ್ಲಮ್ಮ. ಸುಮನ ಆ ಮಗುಗ್ ಜನ್ಮ ಕೊಡದೇ ಇರೋದ್ರಿಂದ ಮಗು ನೈನಿಗೆ ಸೇರಿರೋದಕ್ಕೆ ವಾಪಸ್ ಕೊಡ್ಲೇಬೇಕು. ನಯನಿ ಎತ್ತಿರೋದ್ರಿಂದ ಗಾನವಿನ್ನು ಅವಳಿಗೆ ಸೇರ್ಬೇಕು. ಆಸ್ತಿ ವಿಷಯದಲ್ಲಿ ಲೆಕ್ಕ ಹಾಕ್ಬೋದಾದರೆ ತಾಯಿ ಪ್ರೀತಿ ಲೆಕ್ಕ ಹಾಕಕ್ಕಾಗಲ್ಲಮ್ಮ. ಈ ಕಂಡೀಷನ್ ಮೊದಲೇ ಯಾಕೆ ಹೇಳಲಿಲ್ಲ? ನೆನ್ನೆವರೆಗೂ ನೈನಿ ಹತ್ರ ಯಾವ ಮಗುನೂ ಇರಲಿಲ್ಲ. ಆಗ ಅವಳ ಆಸ್ತಿನ ಬೇರೆಯವ್ರಿಗೆ ಯಾಕೆ ಕೊಡ್ಲಿಲ್ಲ? ಕರೆಕ್ಟ್. ನಿಜನೇ ಅಮ್ಮ. ಅಸಲಿ ವಿಷಯ ಏನು ಅಂದರೆ, ಹೆರಿಗೆ ಆಗಿ 6 ತಿಂಗಳಾಗೋವರೆಗೂ ಆಸ್ತಿ ಅವ್ರ ಹೆಸರಲ್ಲೇ ಇರುತ್ತೆ. ಇನ್ನೊಂದು 2 ತಿಂಗಳಲ್ಲಿ ನಯನಿ ತನ್ನ ಮಗು ಇರೋ ಜಾಗನ ತಿಳ್ಕೊಳ್ಳಿಲ್ಲ ಅಂದಿದ್ರೆ ಅವಳ ಆಸ್ತಿನ 2 ಭಾಗ ಮಾಡಿ ಸುಮನಾಗೆ ಹಾಸಿನಿಗೆ ಕೊಡಬೇಕಾಗ್ತಿತ್ತು. ಓಕೆ ಓಕೆ, ಐ ಗಾಟ್ ದ ಪಾಯಿಂಟ್. ಅಂದ್ರೆ ಸುಮನಾಗೆ ಇವಾಗ ಮಗು ಇಲ್ದೇ ಇರೋದ್ರಿಂದ ಆಸ್ತಿ ವಾಪಸ್ ಕೊಡ್ಬೇಕು. ವಾಪಸ್ ಕೊಡೋದಕ್ಕೂ ಇನ್ನೂ ಟೈಮ್ ಇದೆ. ಡೆಲಿವರಿ ಆಗಿ 4 ತಿಂಗಳಷ್ಟೇ ಅಲ್ವಾ ಆಗಿರೋದು. ಇನ್ನು 2 ತಿಂಗಳವರೆಗೂ ಆಸ್ತಿನ ಅನುಭವಿಸಬಹುದು ಕಣೆ ಸುಮ್ಮಿ. ಬೇಡ, ಈಗಲೇ ತಗೊಂಡ್ಬಿಡಿ. ಯಾಕಂದ್ರೆ ಆ 50 ಕೋಟಿನ ಇವಳೆ ನುಂಗಾಕೊಂಡ್ಬಿಡ್ತಾಳೆ. ಸಿಟ್ಟಲ್ಲಿ ದಾನ ಮಾಡಿದ್ರೆ ಮಾಡ್ಬಿಡ್ತಾಳೆ ಇವಳು. ಇಲ್ಲ ಅಂದ್ರೆ ಬೇನಾಮಿ ಅಕೌಂಟ್ ಸೃಷ್ಟಿ ಮಾಡ್ತಾಳೆ. ಏಯ್, ಸುಮನ ಹಾಗೆ ಮಾಡ್ತಾಳೆ ಅಂತ ನೀನೇ ಹೇಗೆ ಡಿಸೈಡ್ ಮಾಡ್ತೀಯಾ? ಗಂಡ ಅಲ್ವಾ ಮಾಮ್? ಈಗ ನಾನ್ ನಿಮ್ ಹೆಂಡತಿ ಅಂತ ಗೊತ್ತಾಯ್ತಾ? ಈ ಭಾವನೆ ಪ್ರೀತಿ ಮೊದ್ಲಿಂದಾನೇ ಇರ್ಬೇಕಿತ್ತು. ನಿನಗೆ ಹಿಡಿದಿರೋ ದುಡ್ಡಿನ ಹುಚ್ಚನ್ನ ಬಿಡಿಸೋದಕ್ಕೆ ಅಂತಾನೆ ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದೀನಿ ಕಣೆ. ಅದಕ್ಕೆ ಸೈನ್ ಹಾಕ್ಬೇಕಲ್ಲ ಈಗ. ಏಯ್, ಸಾಕು ಮಾಡೋ. ದೊಡ್ಡವರು, ನ್ಯಾಯವಾದಿಗಳು ಮನೆಗೆ ಬಂದು ಗೌರವದಿಂದ ಹೇಳ್ತಿದ್ರೆ ನೀವು ಜಗಳ ಮಾಡ್ತಿದ್ರಲ್ಲ. ಯಜಮಾನ್ರೆ, ನನ್ನ ತಂಗಿ ಮೇಲೆ ನನಗೆ ಕೂಡ ನಂಬಿಕೆ ಇಲ್ಲ. ಆಸ್ತಿನ ಕರ್ಪೂರದ ಥರ ಕರಗಿಸ್ಬಿಟ್ರೆ ಏನ್ ಮಾಡೋದು? ಅದು ನಮ್ಮ ಸ್ವಯಾರ್ಜಿತ. ಅಮ್ಮ ನಯನಿ, ಇನ್ನೊಂದು ವಿಷಯನೂ ಇದೆ. ನೀನು ಸೈನ್ ಹಾಕಿ ಆ 50 ಕೋಟಿ ನನ್ನ ತಂಗಿ ಹೆಸರಲ್ಲೇ ಇರಲಿ ಅಂತ ದಾನ ಮಾಡ್ಬೋದು. ನಮ್ ನೈನಿ ತ್ಯಾಗಮೂರ್ತಿ.
ವಿಶಾಲ ಹೃದಯ ಅವಳ್ದು. ಗಂಡನ ಹೆಸರು ವಿಶಾಲ್ ಅಲ್ವಾ, ಅದಕ್ಕೆ ಸೈನ್ ಹಾಕಿ ಸುಮ್ಮನಾಗಿ ಕೊಟ್ಬಿಡ್ತಾಳೋ ಏನೋ. ಸತ್ರು ಕೊಡಲ್ಲ. ರಾತ್ರಿ ಹಗಲು ಅಂತ ನೋಡದೆ ಕಷ್ಟಪಟ್ಟಿರೋದು ನಾವು. ಅವಳು ಬಸ್ರಾಗಿದ್ದಕ್ಕೆ ಅದಕ್ಕೋಸ್ಕರ ಆಸ್ತಿಗೋಸ್ಕರ ಒದ್ದಾಡಬಾರ್ದು ಅಂತ, ಬದ್ರಿನಾಥ್ ತಾತ ಬರ್ದಿರೋ ವಿಲ್ನ ಮೀರ್ಬಾರ್ದು ಅಂತ ಅವ್ರ ಗೌರವದ ಮೇಲೆ ಆಸ್ತಿಲಿ ಇವಳಿಗೆ ಪಾಲ್ ಕೊಟ್ಟೆ. ರೂಲ್ಸು ಕಂಡೀಷನ್ಸ್ ಗೊತ್ತಾದ್ಮೇಲೂ ನನ್ನ ತಂಗಿ ಕೆಟ್ಟ ಬುದ್ಧಿ ಗೊತ್ತಿದ್ರು ನಾನ್ ಸೈನ್ ಹಾಕಿ ತ್ಯಾಗ ಮಾಡೋದಕ್ಕೆ ನಾನೇ ಹುಚ್ಚಿ ಅಲ್ಲ. ಎರಡು ತಿಂಗಳಾದ್ಮೇಲೆ ಅಂದ್ರೆ ಸರಿಯಾಗಿ ಮಹಾಶಿವರಾತ್ರಿ ದಿನ ಆ 50 ಕೋಟಿನ ನನಗೆ ತಟ್ಟೆಯಲ್ಲಿಟ್ಟು ಕೊಡ್ಬೇಕು ಸುಮನ. ಅಯ್ಯೋ ರಾಮಚಂದ್ರ, ಸ್ವಂತ ತಂಗಿ ಅನ್ನೋ ದಯೆ ಕರುಣೆ ಏನೂ ಇಲ್ವಾ ನಯನಿಗೆ? ಎಲ್ಲ ಕಮರ್ಷಿಯಲ್ ಆಗಿದ್ದಾರೆ ಮಾಮ್. ಬದುಕೋದನ್ ಕಲ್ತಿದ್ದಾರೆ. ತಗ್ಗಿ ಬಗ್ಗಿ ಜೀವನ ನಡ್ಸೋರಿಗೆ ಗೊತ್ತು ಕಣೆ ನೋವು. ಬೇಕಾಗಿದ್ದು ತಿನ್ಕೊಂಡು ಶನಿವಾರ ಶಾಪಿಂಗ್ ಮಾಲ್ಗೆ, ಭಾನುವಾರ ಸಿನಿಮಾಗ್ ಹೋಗಿ ಮಜಾ ಮಾಡೋ ನಿಮ್ಮಂತವ್ರಿಗೆ ಏನೇ ಗೊತ್ತು ನೋವು ಅಂದ್ರೆ. ಒಂದು ನಿಮಿಷ ಅದಕ್ಕೆ ಆಚಾರ್ಯಗಳೇ, ಸುಮ್ಮನಾಗೂ ಕೂಡ ಖರ್ಚುಗಳೆಲ್ಲ ಇರುತ್ತಲ್ಲ, ಬಳಸ್ಕೊಳ್ಳೋದಕ್ಕೆ ಪರ್ಮಿಷನ್ ಇರುತ್ತಲ್ಲ? ಇದೆಯಪ್ಪ ವಿಶಾಲು, ದಿನಕ್ಕೆ 1000 ರೂಪಾಯಿ ಉಪಯೋಗಿಸ್ಬೋದು. ಅದಕ್ಕೆ ಮೀರಿ ಖರ್ಚು ಮಾಡೋಕೆ ಅನುಮತಿ ಇಲ್ಲ. ಬ್ಯಾಂಕ್ಗೆ ನೋಟಿಸ್ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ನೈನಮ್ಮ. ತಿಂಗಳಿಗೆ 30,000, 2 ತಿಂಗಳಿಗೆ 60,000ಕ್ಕಿಂತ ಜಾಸ್ತಿ ತೆಗಿಯಕ್ಕಾಗಲ್ವೇ ಸುಮ್ಮಿ? ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡು. ಇನ್ನೂ ಒಂದ್ ಸ್ವಲ್ಪ ಬೇಕು ಅಂದ್ರೆ ನಾನ್ ಕೊಡ್ತೀನಿ ಸುಮ್ನಾ. ನೀನ್ ಯಾಕಕ್ಕ ಕೊಡ್ತೀಯಾ? ಮಕ್ಕಳ ಮರಿನಾ? ಯಾರಿದ್ದಾರೆ ನನ್ನ ತಂಗಿಗೆ? ಇವಳಿಗೆ ಬೇರೆ ಏನ್ ಖರ್ಚಿರುತ್ತೆ? ಆಚಾರ್ಯ, ನೀವು ದೊಡ್ಡ ಮನ್ಸು ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಾನು ಹೋಗಿ ಬರ್ತೀನಿ. ಈ ಬಳೆ ಹಾಕಮ್ಮ. ಪುಟ್ಟಿ ಇದು ಕೂಡ ಹಾಕಮ್ಮ. ಈ ಮುತ್ಕೂಸು ಲಕ್ಷ್ಮೀ ದೇವಿ ತರ ಲಕ್ಲಕ ಅಂತ ಇರ್ತಾಳೆ. ಹಾರ ಹಾಕ್ತಿದ್ದೀನಿ ಗಾನವಿ. ವಾವ್! ಭಾರ ಜಾಸ್ತಿ ಆದ್ರೆ ಅಳ್ಬೋದು ಚಿಕ್ಕಪ್ಪ. ನೈನಿ ಮಗಳು ಅಳ್ಸೋಳೆ ಹೊರತು ಅಳೋ ಅಂತ ಮಗು ಅಲ್ಲಮ್ಮ. ಆದ್ರೆ ಇನ್ನು ಕೆಲವ್ರು ಇರ್ತಾರೆ, ಆಸ್ತಿ ಕೈ ಬಿಟ್ಟು ಹೋಗುತ್ತೆ ಅಂತ ಮೊಸಳೆ ಕಣ್ಣೀರ್ ಹಾಕ್ತಾರೆ. ನನಗೆ ಅಂತಿದ್ದೀರಲ್ವಾ? ನೀನ್ ಹಾಗ ಅಂದ್ಕೊಂಡ್ರೆ ಏನು ಮಾಡಕ್ಕಾಗಲ್ವೇ? ಆ ಲಾಯರ್ ಬಂದು ಆಸ್ತಿ ಕೊಟ್ಬಿಡು ಅಂದ ತಕ್ಷಣ ನಾನ್ ಸುಮ್ನೆ ಕೊಟ್ಬಿಡ್ತೀನಾ? ರೂಮಲ್ಲಿ ಹೋಗಿ ರಂಪಾಟ ಮಾಡ್ತೀಯ ಅಷ್ಟೇ ಅಲ್ವಾ? ಇನ್ನೇನ್ ಮಾಡಕ್ಕಾಗತ್ತೆ? ನಿಂತ ಕಾಲಲ್ಲೇ ವಿಕ್ರಾಂತ್ನ ಕರ್ಕೊಂಡು ಹನಿಮೂನಿಗೆ ಹೋದ್ರು ಸಹ ಮತ್ತೆ ಇವಳಿಗೆ ವಾಂತಿ ಆಗಲ್ಲ. ಗಂಡನೋನು ನಾನು ಇಲ್ಲೇ ಇದ್ದೀನಿ, ಸ್ವಲ್ಪ ನೋಡ್ಕೊಂಡು ಮಾತಾಡೆ. ಅಯ್ಯೋ, ನನಗ್ ಕೋಪ ಬಂದಾಗ ಗಂಡ ಇದ್ದಾನೆ ಅನ್ನೋದನ್ನು ಕೂಡ ಮರ್ತು ಹೋಗ್ತೀನ್ರಿ. ಅದಕ್ಕೆ ಇಂಥವ್ರು ನಿಮ್ಗೆ ಗಂಡ ಆಗಿರೋದು. ಚಿಕ್ಕಪ್ಪಗೆ ಏನಾಗಿದೆ ಇವಾಗ? ಚೆನ್ನಾಗೇ ಇದಾರಲ್ಲ? ಇವ್ರು ಉಟ್ಕೊಂಡಿರೋ ಸೀರೆ ಅಷ್ಟು ಹೈಟು ಇಲ್ಲ. ಇಲ್ಲ
ಇಲ್ಲ ಅಂದ್ರೆ ಬೇಡ ಬಿಡೆ. ಅವ್ರ ಎತ್ರನೂ ಇಲ್ಲ, ನನ್ನನ್ನು ಎತ್ತೋದು ಬೇಡ. ಒಂದ್ ತಿಳ್ಕೊ, ಎಲ್ರ ಮನೆ ದೋಸು ತೂತೆ ಕಣೆ. ನೀನ್ ಡೀಟೇಲ್ಸ್ ಹೇಳ್ಬಿಡ್ವೆ, ಪರೀಕ್ಷೆನೇ ಇಟ್ಬಿಡ್ತಾಳೆ. ಮತ್ತಿನ್ನೇನ್ರಿ, ನಿಮಗಂದ್ರೆ ಸುಮ್ನೆ ಇರ್ಬೇಕಾ? ನಾಲ್ಗೆಲ್ಲಿ ಹಿಡ್ತಾ ಇಲ್ದೇ ಇರೋದಕ್ಕೇನೆ ಇರೋದನ್ನೆಲ್ಲ ಕಳ್ಕೊಂಡಿರೋದು. ಏನಾಯ್ತು ಅಂತ? ನನ್ ತಾಳಿ ಹೋಯ್ತಾ ಇಲ್ಲ ಬಳೆ ಹೊಡೆದೋಯ್ತಾ? ಸಾಕ್ ಮಾಡಿ. ಕುಡುಕ್ರು ಈ ತರ ಮಾತಾಡಲ್ಲ ಅಂತ ಅನ್ಸುತ್ತೆ. ಸುಮನಾ, ದುಡ್ಡು ಬರುತ್ತೆ ಹೋಗುತ್ತೆ. ದಯವಿಟ್ಟು ನೀನು ಅರ್ಶನ ಕುಂಕುಮದ ಬಗ್ಗೆ ಮಾತ್ರ ಮಾತಾಡ್ಬೇಡ. ವಿಕ್ರಾಂತ್ ತುಂಬಾ ಒಳ್ಳೆಯವನು. ಒಳ್ಳೆಯವ್ರು ಅನ್ಕೊಂಡಿದ್ರಿ, ಕೆಟ್ಟವ್ರು ಅಂತ ನಮ್ಮ ಅಕ್ಕನೇ ಪ್ರೂವ್ ಮಾಡಿದ್ಲಲ್ಲ. ಮಕ್ಳನ್ನ ಎತ್ಕೊಂಡು ಹೋಗೋ ಕಳ್ಳ. ಬಾಯ್ ಮುಚ್ಚೋ. ಇರೋದನ್ನ ಹೇಳಿದ್ರೆ ಕೋಪ ಯಾಕೆ? ಹೆಣ್ಮಕ್ಳು ನೀವೇನ್ ಬೇಕಾದ್ರೂ ಮಾತಾಡ್ರಮ್ಮ, ಮಧ್ಯದಲ್ಲಿ ನಮ್ನ್ಯಾಕಮ್ಮ ಸಿಕ್ಕಾಕ್ಸ್ತೀರಾ? ಇಲ್ಲಿರೋ 3 ಹೆಣ್ಮಕ್ಳು ಗಂಡಂದ್ರು ಒಂದೇ ಜಾತಿಗೆ ಸೇರಿರೋದಕ್ಕೆ ಹಾಗಂದೆ. ಮತ್ತೆ ನನ್ ಗಂಡನ ವಿಷಯಕ್ಕೆ ಬರ್ತೀಯಲ್ಲೇ, ಏನಾಗಿದ್ಯಾ ನಿನ್ಗೆ? ಸುಮ್ನೆ ಹೇಳ್ತಿಲ್ಲ ಚಿಕ್ಕಮ್ಮ. ಚಿಕ್ಕಪ್ಪನ್ಗೆ ಮಕ್ಳಿಲ್ಲ, ಹಾಸಿನಿ ಅಕ್ಕನ್ಗೆ ಮಗು ಇದ್ರು ಅದ್ರಪ್ಪ ಸರಿ ಇಲ್ಲ. ನನ್ ಗಂಡ ತಂದೆ ಅನ್ಸ್ಕೊಳಕ್ಕೆ ಮಗುನ್ ಎತ್ಕೊಂಡ್ ಬಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ನಮ್ 3 ಜನರಿಗೂ ಗಂಡಂದ್ರಿದಾರೆ ಅಷ್ಟೇ, ಆದ್ರೆ ಪ್ರಯೋಜನ ಇಲ್ಲ. ಏಯ್, ಏನ್ ಹೀಗ್ ಮಾತಾಡ್ತಿದ್ಯಾ ಸುಮ್ನಾ? ಅವ್ರಿಗೆ ಕೋಪ ಬರಲ್ಲ ಅಂತಾನೆ ನಿನ್ಗಿಷ್ಟ ಧೈರ್ಯ? ನೀ ನನ್ ಮಗಳಿದ್ದಂಗಮ್ಮ, ನನ್ಗೇನ್ ಬೇಕಾದ್ರೂ ಅನ್ನೋ, ನಾನ್ ಮಾತ್ರ ನಿಂಗೇನು ಅನ್ನಲ್ಲ. ಮಗ್ಳ ತರ ಅಂತ ಅನ್ಕೊಳ್ಳಿ, ಆದ್ರೆ ನಿಮ್ ಮಗ್ಳು ಅಂತ ಅನ್ಕೋಬೇಡಿ. ಛೇ, ಅದೇನ್ ಬಾಯ ಇನ್ನೇನಾದ್ರನ? ಅದಕ್ಕೆ ಕಣೆ ಆ ಚಿಕ್ಕ ಮಗು ನಿನ್ನಿಂದ ದೂರ ಆಗಿತ್ತು. ಆದ್ರಿಂದಾನೆ ಇವಳ ಸ್ಥಿತಿ ಇವತ್ತು ಹೀಗಾಗಿರೋದು. ನನ್ ಹತ್ರ ಆಸ್ತಿ ಇಲ್ಲ ಅಂತ ನಂಗ್ ಹೊಟ್ಟೆ ಉರ್ಸಕ್ಕೆ ಮಗು ಗೊಡವೆ ಹಾಕಿದಾಳ ನಮ್ಮಕ್ಕ. ನೈನಿ ಡ್ರೆಸ್ ಬಿಟ್ಟು ಬೇರೆ ಏನು ಹಾಕಿಲ್ಲ ಸುಮ್ನಾ. ನಾವೇ ಹೀಗ್ ರೆಡಿ ಮಾಡಿದ್ವಿ. ಆಹಾ, ಮಗುನ ನಿಮ್ಗೆ ಎತ್ಕೊಳಕ್ ಬಿಡ್ತಾ ಇದ್ದಾಳೆ. ಹೌದಮ್ಮ, ನಿಮ್ಮ ಅಕ್ಕ ಆತರ ಅಲ್ಲ. ಮುಟ್ಟಿದ್ರೆ ಮೊನಿ ಅನ್ನೋ ತರ ಆಡ್ತಿದ್ದೆ ನೀನು. ಈಗ ಅವಳದನ್ನ ಟಚ್ಚು ಮಾಡಕ್ಕಾಗಲ್ವಲ್ಲ ಮಾವ. ಯಾಕೆ ಮುಟ್ಬಾರ್ದು? ಹಾಗೇನಾದ್ರೂ ರೂಲ್ಸ್ ಇದ್ಯಾ? ಹಾಗಾದ್ರೆ ಎತ್ಕೊಂಡು ನೋಡೋಣ. ಗಾನವನ್ನ ಎತ್ಕೊಂಡ್ಮೇಲಾದ್ರೂ ನೀನು ಹೆಣ್ಣು ಅಂತ ನಿಂಗೆ ಗೊತ್ತಾಗುತ್ತೇನೋ. ನನ್ನ ತಾಯಿ ಆಗ್ದಿರೋ ಹಾಗೆ ಮಾಡಿದ್ ನಿಮ್ಗೆ ಬುದ್ಧಿ ಇಲ್ಲ. ಸುಮನಾ. ವಿಕ್ರಾಂತ್, ನಿಂತ್ಕೋ. ಹೊಡಿತಾರಾ? ಹೊಡಿಲಿ ಬಿಡಿ. ನನ್ ಪರ್ಮಿಷನ್ ಇಲ್ದೆ ಇವ್ರು ನನ್ ಗರ್ಭಕೋಶ ತೆಗ್ಸಿ ನನ್ ಬದುಕನೆ ನಾಶ ಮಾಡಿದವರು ನನ್ ಮೇಲ್ ಕೈ ಮಾಡಿ ಗಂಡ್ಸು ಅಂತ ಅನ್ಸ್ಕೊಂಡ್ರೆ ಸಾಲ್ದು. ನನ್ಗೊಂದ್ ಮಗು ಕೊಡ್ಬೇಕು. ಆಗ್ಬೇಕಾದ್ರೆ ನಾನು ಒಪ್ಕೋತೀನಿ. ಹೆಂಗ್ಸೇನೆ ನೀನು? ನನ್ಗೆ ಯಾಕ್ರಿ ಅಂತಿದ್ದೀರಾ? ನೀನೆ ಅಂತೀರಿ. ಬಾಯಿ ಮುಚ್ಕೊಂಡ್ ನಡೆ. ಏನ್ 1 ನಿಮಿಷ ನಾನು ಇಲ್ಲಿದ್ರೆ ನಾನೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ನಡೆ. ಚಿಕ್ಕಪ್ಪ ಇಂಡೈರೆಕ್ಟ್ ಆಗಿ ನಿನಗೆ ಹೇಳಿದ್ದು ಸುಮ್ನಾ. ಗೊತ್ತು. ನಾನ್ ಹೇಳಿದ್ದನ್ ಕೂಡ ಅರ್ಥ ಮಾಡ್ಕೊಳ್ಳೋ ಗಂಡ ಇದ್ರೆ ಒಳ್ಳೇದು. ವಿಕ್ರಾಂತ್, ಸುಮನಾ ಮಾತಿಗೆ ಬೇಜಾರ್ ಮಾಡ್ಕೋಬೇಡ. ಅವಳಿಗೆ ಅರ್ಥ ಆಗೋ ದಿನ ಬರುತ್ತೆ. ಅದೇನಾದ್ರೂ ಆದ್ರೆ ಸುಮನಾ ಮೂಕಿ ಆಗಿದ್ದಾಳೆ ಅಂತ ಅರ್ಥ ಆತಿಗೆ. ಅಲ್ಲಲ್ಲೇ ಅಡಡೆ ಮುದ್ದು ಬಂಗಾರಿ, ಓನ್ ಮಾಡ್ತಿದ್ಯಾ? ಜೀವ ಬಾಯಿ ತೆಗಿಯಪ್ಪ, ಸಿಹಿ ತಿನ್ಸ್ತೀನಿ. ಈಗ ನನ್ನ ಕೈ ಚೆನ್ನಾಗೇ ಇದೆಯಲ್ಲ ಸ್ವಾಮಿ, ನನಗೆ ಕೊಡಿ, ನಾನು ತಿಂತೀನಿ. ನನ್ನ ಕೈಯಾರೆ ಇದನ್ನ ನಿನಗೆ ತಿನ್ಸಿ ನಿನಗೊಂದು ಸಿಹಿ ಸುದ್ದಿ ಹೇಳಬೇಕು ಅನ್ಕೊಂಡಿದ್ದೀನಿ. ಹಾಗಾ? ತಿನ್ನಿಸ್ತೀರಾ ಸ್ವಾಮಿ? ಚೆನ್ನಾಗಿದ್ಯಾ? ಈ ಪ್ರಸಾದ ಥರನೇ ನೀವು ಹೇಳೋದು ಕೂಡ ಸಿಹಿಯಾಗಿರುತ್ತೆ. ನೀವು ಹೇಳಿ. ತನ್ನ ಮಗು ಯಾರು ಅಂತ ನೈನಮ್ಮಗೆ ಗೊತ್ತಾಯ್ತು ಕಣಪ್ಪ.
ಭಯ ಪಡಬೇಡ, ನಿನ್ ಪ್ರಾಣಕ್ಕೇನೂ ತೊಂದರೆ ಇಲ್ಲ. ಹೌದಾ ಸ್ವಾಮಿ? ಅಣ್ಣಮ್ಮ ತಾಯಿ ನನ್ನ ಮೇಲೆ ದಯೆ ತೋರಿಸಿದಾಳ? ಈ ಗಾಯತ್ರಿ ಪುಟ್ಟಿ ನಾಯನಮ್ಮ ಮಗಳು ಅಂತ ಗೊತ್ತಾದ್ರೂ ನಾನು ಜೀವಂತವಾಗಿರ್ತೀನ? ಜೀವ, ಸತ್ಯ ವಿಷಯ ನಿನಗೆ ಗೊತ್ತಿಲ್ಲ. ನಯನಮ್ಮ ಹೆತ್ತಿದ್ದು 2 ಹೆಣ್ಮಕ್ಳನ್ನ. ಹೆರಿಗೆಲೇ ಒಂದು ಮಗು ಸತ್ತೋಯ್ತು ಅಂತ, ಇನ್ನೊಂದು ಮಗುನ ಯಾರೋ ಎತ್ಕೊಂಡು ಹೋದ್ರು ಅಂತ ಸಂಕಟ ಪಡ್ತಿದ್ದ ಆ ತಾಯಿಗೆ ಸ್ವಲ್ಪ ಸಮಾಧಾನ ಕೊಡುವಂಥ ವಿಷಯ ಏನು ಅಂದರೆ, ಗಾನವಿನೇ ತನ್ನ 2ನೇ ಮಗು ಅಂತ ಗೊತ್ತಾಗಿದ್ದು. ಏನ್ ಸ್ವಾಮಿ ವಿಚಿತ್ರ? ಮತ್ತೆ ಆ ಮಗು ತಂಗಿ ಮಗು ಅಲ್ವಾ? ಅಲ್ಲ,